ಇನ್ನು ಭೂಕಂಪಕ್ಕೆ ನಲುಗಿ ಹೋಗಿರುವಂತಹ ಮ್ಯಾನ್ಮಾರ್ಗೆ ಭಾರತ ಪರಿಹಾರದ ಸಾಮಗ್ರಿಗಳನ್ನು ಕಳಿಸಿಕೊಟ್ಟಿದೆ. ಪರಿಹಾರದ ಜೊತೆಗೆ 80 ಸದಸ್ಯರ ಬಲಿಷ್ಠ ರಕ್ಷಣಾ ತಂಡವನ್ನು ಕೂಡ ಭಾರತ ರವಾನೆ ಮಾಡಿದೆ. ಮ್ಯಾನ್ಮಾರ್ನಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಎನ್ಡಿಆರ್ಎಫ್ ತಂಡ ತೆರಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಟ್ವೀಟ್ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. ಮ್ಯಾನ್ಮಾರ್ಗೆ ಭಾರತದಿಂದ ಪರಿಹಾರ ಸಾಮಗ್ರಿಗಳನ್ನು ಕಳಿಸಿಕೊಡಲಾಗಿದೆ. ಇನ್ನು ಮ್ಯಾನ್ಮಾರ್ನಲ್ಲಿ ರೆಸ್ಕ್ಯೂ ಆಪರೇಷನ್ ಮಾಡೋದಕ್ಕೆ ಅಂತ ಎನ್ಡಿಆರ್ಎಫ್ನ 80 ತಂಡದ ಸಿಬ್ಬಂದಿಗಳನ್ನು ಕೂಡ ಕಳಿಸಲಾಗಿದೆ. 80 ಜನರ ಒಂದು ತಂಡವನ್ನು ರಚನೆ ಮಾಡಿ ಮ್ಯಾನ್ಮಾರ್ಗೆ ಕಳಿಸಿಕೊಡಲಾಗಿದೆ. ಇನ್ನು ಅದೇ ರೀತಿಯಾಗಿ ತುರ್ತು ಪರಿಸ್ಥಿತಿಗಳಲ್ಲಿ ಬೇಕಾಗುವಂತಹ ಸಾಮಗ್ರಿಗಳೇನಿದೆ, ಔಷಧ, ಅದೇ ರೀತಿಯಾಗಿ ಆಹಾರದ ಪೊಟ್ಟಣಗಳು, ಇದೆಲ್ಲವನ್ನು ಕೂಡ ಭಾರತದ ಏರ್ಲೈನ್ ಮೂಲಕವಾಗಿ ಕಳಿಸಿಕೊಡುವಂತಹ ಕೆಲಸವನ್ನು ಮಾಡಲಾಗಿದೆ ಅಂತ ಎಸ್ ಜೈಶಂಕರ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ.